ನಾಡ ದೇವತೆ ಚಾಮುಂಡೇಶ್ವರಿಯ ಅಗ್ರ ಪೂಜೆಯ ಆ ಸುಕ್ಷಣಕ್ಕಾಗಿ ಇವತ್ತು ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಉಘೇ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಸೀರೆ ಕೊಡ್ತೀನಿ ಮೇಡಮ್ ಆ ಕಡೆಯಿಂದ ಕೊಡಿ ಮೇಡಮ್ ಆ ಕಡೆಯಿಂದ ಕೊಡಿ ಸೈಡಿಂದ ಕೊಡಿ ಮೇಡಮ್ ಸೈಡಿಂದ ಕೊಡಿ ತಗೊಳ್ಳಿ ಸೀರೆ ಕೊಡಿ ಮಾಜಾಪುರ ಇದೆ ಬ್ಯಾಗ್ ಇದೆ ಬ್ಯಾಗ್ ಇದೆ ಕೊಡಬೇಕು ನಿಧಾನಕ್ಕೆ ಟೈಮ್ ಇದೆ ತುಂಬಾ ಮೇಡಮ್ ಬಂದಿರೋ ಚಿತ್ರವಾಗಿದ್ದಾರೆ ಕೃಷ್ಣಮೂರ್ತಿ ಅವರು ರವಿಶಂಕರ್ ದರ್ಶನ್ ಆನಂದ್ ಕೊಡಿಯಪ್ಪ ಹರೀಶು ದರ್ಶನ್ ಹರೀಶ್ ಗೌಡ್ರೆ ಸ್ವಲ್ಪ ಮುಂದೆ ಬನ್ನಿ ಕೂಡ ನಿಧಾನ ಕೊಡಿ ತುಂಬ ಸೈಟ್ ಇದೆ ಹರೀಶ್ ಗೌಡ್ರೆ ವರ್ಷ ಮಾಡ್ಕೊಡಿ ಸಿಟಿಯಲ್ಲಿ ಬಂದೆ ಮೂರ್ತಿಯವರು ಹಾರ ಕೊಡ್ತೀನಿ ಅನ್ಸೈತೆ ಹಾರ ಕೊಡು ಮೂರ್ತಿಯವ್ರಿಗೆ ದಾಡಾದವ್ರಿಗೆ ಇನ್ನೊಂದು ಹಾರ ಕೊಡಪ್ಪ ಸ್ವಲ್ಪ ಕೊಟ್ರ ಬಂದೆ ಆಶೀರ್ವಾದ ಮಾಡಿ ಮಧ್ಯ ಅನಿಲ್ ಇವರು ದರ್ಶನ್ ನಿಮ್ಮಯ್ಯ ಸರ್ ಈಗ ಬಂದ್ರು ನಿಮ್ದಿಲ್ಲ ಅಂತ
ಆಶೀರ್ವಾದ ಕೊಡಿಸ್ತೆ ಡಬಲ್ ಸರ್ ಆನಂದ್ ಅವರಿಗೆ ಕೊಡ್ತಾರೆ ಸಾಹೇಬ್ರಿಗೆ ಸಿಎಂ ಸಾಹೇಬ್ರಿಗೆ ಇಲ್ಲ ನಿಮ್ಗೆ ವೆಂಕಟೇಶ್ವರಲ್ಲಿ ಹೊಟ್ಟದ್ರ ಜಾಗ ಕೊಡಿ ಕೃಷ್ಣಮೂರ್ತಿ ಅವರು ಕೃಷ್ಣಮೂರ್ತಿ ಸರ್ ಅನಿಲ್ ಅವರು ಸರ್ ಅಣ್ಣ ಕೊಡಿ ಕೊಡಿ ಯಾರು ಮೂರ್ತಿ ಕೊಡಿ ಮೂರ್ತಿ ಕೊಡಿ ತಂಗ್ರಿ ಸಾಹೇಬ್ರದ್ದು ಬನ್ನಿ ಬನ್ನಿ ಶ್ರೀನಿವಾಸ ನೋಡಿ ಸರ್ ಪರಂಪರೆ ಮಾಡಿದ್ದಾರೆ ಹಾಂ ತಗೊಳ್ಳಿ ಇನ್ಯಾರಿದೆ ಸರ್ ಆ ಕಡೆ ಫೋಟೋ ತೆಗಿಬೇಡಿ ಸರ್ ಬಂದೆ 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 ಝಗಮಗಿಸ್ತಾ ಇದೆ ದೀಪ ಅಲಂಕಾರಗಳಿಂದ. ಈ ಬಾರಿಯ ವಿಶೇಷ 11 ದಿನಗಳು ನಮ್ಮ ದಸರಾ ನಡೀತಾ ಇದೆ. ಪ್ರತಿದಿನವೂ ವಿಶೇಷವಾಗಿ ತಾಯಿಗೆ ಅಲಂಕಾರವನ್ನು ಮಾಡಿ ನಾಡಿನ ಸಮಸ್ತ ಜನತೆಯ ಒಳಿತಿಗಾಗಿ ಪ್ರಾರ್ಥಿಸಲಾಗುತ್ತೆ ಬಂಧುಗಳೇ. ಇದು 415ನೇ ದಸರಾ. 1610ರಲ್ಲಿ ಆರಂಭವಾದ ದಸರಾ ವಿಶೇಷ ಕಳೆಯನ್ನು ಪಡೆದುಕೊಂಡು ಪ್ರಜಾಪ್ರಭುತ್ವ ಸರ್ಕಾರ ಬಂದ ನಂತರ ಮತ್ತಷ್ಟು ಮೆರುಗನ್ನು ಪಡೆದುಕೊಂಡು ಮೊದಲ ದಿನ ತಾಯಿ ಚಾಮುಂಡೇಶ್ವರಿಯ ಅಗ್ರ ಪೂಜೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳು, ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಉಳಿದೆಲ್ಲ ಗಣ್ಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮ ನಿಗದಿತ ಸಮಯಕ್ಕೆ ಆರಂಭ ಆಗಲಿದೆ. ಗಣ್ಯಮಾನ್ಯರಿಂದ ವೇದಿಕೆ ಕಳೆ ಕಟ್ಟುತ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉದ್ಘಾಟಕರ ಆಗಮನದ ನಿರೀಕ್ಷೆ ನಮ್ಮೆಲ್ಲರಲ್ಲಿ ಮನೆ ಮಾಡಿದೆ. ಇನ್ನು ಕೆಲ ಕ್ಷಣಗಳಲ್ಲಿ ಗಣ್ಯರೆಲ್ಲರೂ ವೇದಿಕೆಯ ಆಸನವನ್ನ ಅಲಂಕರಿಸ್ತಾರೆ, ತಾಯಿಗೆ ಪೂಜೆಯನ್ನ ನೆರವೇರಿಸ್ತಾರೆ. ನಂತರ ವೇದಿಕೆಯ ಕಾರ್ಯಕ್ರಮ ಉದ್ಘಾಟನೆಯಾಗುತ್ತೆ. ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಹಾಗೂ ಈ ವಿಶೇಷ
ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಪ್ರಖ್ಯಾತ ಸಾಹಿತಿಗಳು ಹಾಗೂ ಈ ಪ್ರಸಕ್ತ ಸಾಲಿನ ಬುಕರ್ ಪ್ರಶಸ್ತಿ ವಿಜೇತೆಯಾಗಿರ್ತಕ್ಕಂಥ ಶ್ರೀಮತಿ ಬಾನು ಮುಷ್ತಾಕ್ ರವರಿಗೆ ವಿಶೇಷ ಸ್ವಾಗತವನ್ನ ಹೇಳೋಣ ಈ ವೇದಿಕೆಗೆ. ಅವರೊಡನೆ ಆಗಮಿಸ್ತಾ ಇರತಕ್ಕಂಥ ಎಲ್ಲ ಸಚಿವ ಮಹೋದಯರಿಗೆ, ಶಾಸಕರಿಗೆ, ಗಣ್ಯರಿಗೆ ಹಾಗೂ ಸರ್ವರಿಗೂ ಕೂಡ ಚಪ್ಪಾಳೆಯ ಪ್ರೀತಿಪೂರ್ವಕ ಸ್ವಾಗತವನ್ನ ಅರ್ಪಿಸೋಣ ಈ ವಿಶೇಷ ವೇದಿಕೆಗೆ. ಕಲೆಗಳ ಬೀಡು, ಶಿಲೆಗಳ ನಾಡು, ಕವಿಗಳ ಗೂಡು, ಸುಸಂಸ್ಕೃತಿಯ ನೆಲೆನಾಡು ನಮ್ಮ ಕರುನಾಡು. ಈ ಕರುನಾಡಿನಲ್ಲಿ ಜನ್ಮ ತಳೆದ ನಾವು ನಿಜಕ್ಕೂ ಧನ್ಯರು. ವೇದಿಕೆ ಕಾರ್ಯಕ್ರಮ ಇನ್ನೀಗ ಪ್ರಾರಂಭ. ಈ ವಿಶೇಷ ಕರುನಾಡಿನಲ್ಲಿ ಜನ್ಮ ತಳೆದ ನಾವೆಲ್ಲರೂ ಕೂಡ ನಾಡ ತಾಯಿಗೆ, ನಾಡ ಗೀತೆಗೆ ಗೌರವವನ್ನ ಸಲ್ಲಿಸುವ ಮುಖೇನ ಜನನಿಯ ಯೋಗುಳ ವೇಗದ ಘೋಷ, ಜನನಿಗೆ ಜೀವವು ನಿನ್ನಾದೇಶ. ಹಸಿರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ದಿನವು ಭಾರತ ಜನನಿಯ ತನಗಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರಂಗ ಷಡಕ್ಷರಿ ಪೊನ್ನ ಪಂಪಲ ಕುನಿ ಬದಿಜನ್ನ. ಕುಮಾರ ವ್ಯಾಸರ ಮಂಗಳ ನಾಮ, ಕವಿ ಭೌತಿಕಗಳ ಪುಣ್ಯಾರಾಮ. ನಾರದ ರಾಮಾನಂದ ಕಬೀರನ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳ ರಾಣಿದ ನಾಡೆ, ಕಂಕಣ ಜಗನರ ಜಂಜಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕದ ಭಾರತ ಜನನಿಯ ತನುಜಾತೆ. ಸರ್ವ ಜನಾಗತ ಶಾಂತಿಯ ತೋಟ, ರಸಿಕರ ಚಂದ ಪಾರಸಿಕ ಜೈನ ವಿದ್ಯಾನ. ಜನಗಣ ಓಡುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ನುಡಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ. ಮಾಡಿ ದಸರಾವನ್ನು ಚಾಲನೆ ನೀಡಿದ ಶ್ರೀಮತಿ ಬಾನು ಮುಸ್ತಾಕ್ ಮೇಡಮ್ ರವರಿಗೆ ರಾಜ್ಯ ಸರ್ಕಾರದ ವತಿಯಾಗಿ, ಜಿಲ್ಲಾಡಳಿತ ವತಿಯಾಗಿ ಸ್ವಾಗತವನ್ನು ಕೋರುತ್ತೇನೆ. ಶಿವರಾಜ್ 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 ಹಾಯ್ ಶಿವರಾಜ್. ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ, ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ. ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ, ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ದಸರಾ ಎಕ್ಸಿಕ್ಯೂಟಿವ್ ಕಮಿಟಿಯ ಅಧ್ಯಕ್ಷರು ಆದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸಾಹೇಬರಿಗೂ ಸಹ ತಮ್ಮೆಲ್ಲರ ಪರವಾಗಿ, ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ.
ವೆಂಕಟೇಶ್ ಮಾನ್ಯ ಪಶು ಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರು, ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀ ಕೆ.ಎಚ್. ಮುನಿಯಪ್ಪ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾನ್ಯ ಶಾಸಕರು ವಿಧಾನಸಭಾ ಚಾಮುಂಡೇಶ್ವರಿ ಕ್ಷೇತ್ರದ ಶ್ರೀ ಜಿ.ಟಿ. ದೇವೇಗೌಡರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀ ಅನಿಲ್ ಚಿಕ್ಕಮಾದೂರ್ ಸಾಹೇಬರು ಎಚ್.ಡಿ. ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಅಧ್ಯಕ್ಷರು ಅರಣ್ಯ ವಸತಿ ಮತ್ತು ವಿಹಾರ ಧಾಮಗಳ ನಿಗಮ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀ ಎ.ಬಿ. ರಮೇಶ್ ಬಂಡಿ ಸಿದ್ದೇಗೌಡರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಅಧ್ಯಕ್ಷರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಇವರು ಸಹ ಆಗಮಿಸಿದ್ದಾರೆ. ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀ ತನ್ವೀರ್ ಸೇಠ್ ಸಾಹೇಬರು ಮಾನ್ಯ ಶಾಸಕರು ನರಸಿಂಹರಾಜ ಕ್ಷೇತ್ರ ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ. ಡಾಕ್ಟರ್ ಪುಷ್ಪಾ ಅಮರನಾಥ್ ಮಾನ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರರವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಡಾಕ್ಟರ್ ಡಿ ತಿಮ್ಮಯ್ಯ ವಿಧಾನ ಪರಿಷತ್ ಸದಸ್ಯರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀ ಸಿ.ಎನ್. ಮಂಜೇಗೌಡ ಮಾನ್ಯ ಶಾಸಕರು ವಿಧಾನ ಪರಿಷತ್ ಇವರು ಸಹ ಆಗಮಿಸಿದ್ದಾರೆ. ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀ ಡಿ ರವಿಶಂಕರ್ ಮಾನ್ಯ ಶಾಸಕರು ವಿಧಾನಸಭೆ ಕೆ.ಆರ್. ನಗರ ಕ್ಷೇತ್ರ ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀ ದರ್ಶನ್ ಧ್ರುವನಾರಾಯಣ್ ಮಾನ್ಯ ಶಾಸಕರು ನಂಜನಗೂಡು ವಿಧಾನಸಭಾ ಕ್ಷೇತ್ರ ಇವರು ಸಹ ಆಗಮಿಸಿದ್ದಾರೆ. ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ.
ಶ್ರೀ ಟಿ.ಎಸ್. ಶ್ರೀವತ್ಸ ಮಾನ್ಯ ಶಾಸಕರು ವಿಧಾನಸಭೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಇವರು ಸಹ ಆಗಮಿಸಿದ್ದಾರೆ. ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀ ಕೆ ವಿವೇಕಾನಂದ್ ವಿಧಾನ ಪರಿಷತ್ ಸದಸ್ಯರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀ ಎ.ಆರ್. ಕೃಷ್ಣಮೂರ್ತಿ ಕೆ ಕೊಳ್ಳೇಗಾಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀ ಶ್ರೀನಿವಾಸ್ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಶ್ರೀ ಆನಂದ್ ಕಡೂರ್ ಕ್ಷೇತ್ರದ ಶಾಸಕರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ನೂತನವಾಗಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿರುವ ಶ್ರೀ ಶಿವಕುಮಾರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ.